ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನಲ್ಲಿ ವಿಪಕ್ಷ ನಾಯಕ ಅಶೋಕ್ ಅವರು ಮಾತನಾಡಿದ್ದಾರೆ. ಬಾನು ಮುಷ್ತಾಕ್ ಅವರು ಕನ್ನಡಿಗರ ಕ್ಷಮೆ ಕೇಳಬೇಕು. ಭುವನೇಶ್ವರಿ ಒಪ್ಪದಿದ್ದ ಮೇಲೆ ಚಾಮುಂಡೇಶ್ವರಿಯನ್ನ ಹೇಗೆ ಒಪ್ತೀರಾ? ಬಾನು ಮುಷ್ತಾಕ್ ಕನ್ನಡ ಧ್ವಜಕ್ಕೆ ಅವಮಾನ ಮಾಡಿದ್ದಾರೆ, ಮೊದಲು ಕ್ಷಮೆ ಕೇಳುವಂತೆ ಅಶೋಕ್ ಅವರು ಆಗ್ರಹಿಸಿದ್ದಾರೆ. ನನಗೆ ಆ ಮುಸ್ತಾಕೋ ಯಾವಕ್ಕನೋ ಗೊತ್ತಿಲ್ಲ, ನನಗೆ ಯಾರನ್ನ ಕರೀಲಿ, ಅವರು ಇಲ್ಲಿ ಒಂದು ಸಂಪ್ರದಾಯ ಇದೆ, ಇವತ್ತೇನಲ್ಲ, ಸುಮಾರು ಸಾವಿರಾರು ವರ್ಷದಿಂದ ಒಂದು ಸಂಪ್ರದಾಯ, ದಸರಾ ಸಂಪ್ರದಾಯ ನಡ್ಕೊಂಬಂದಿದೆ ವಿಜಯನಗರ ಕಾಲದಿಂದನೂ ಕೂಡ. ಇಲ್ಲಿ ಬರೋ ಅಂಥವರು ಮೊದಲು ಚಾಮುಂಡೇಶ್ವರಿಯ ಪೂಜೆ ಆಗಬೇಕು, ದೇವಸ್ಥಾನದಲ್ಲಿ ದೇವರ ಪೂಜೆ ಆದಮೇಲೆ ಇದನ್ನು ತಗೊಂಡೋದ್ಮೇಲೆ ಆ ತಾಯಿಗೆ ನನ್ನ ಭಕ್ತಿ ಇದೆ ಅಂತ ಫಸ್ಟು ಒಪ್ಕೊಬೇಕು, ಅವರು ಒಪ್ಕೊಬೇಕು. ಎರಡನೇದು ಭಾಳ ಪ್ರಮುಖ ಅಂತ ಹೇಳಿದ್ರೆ, ಇವಾಗ ಯಾರು ಬಾನು ಮುಸ್ತಾಕ್ ಅವರು ಏನು ಹೇಳಿದ್ದಾರೆ ಅಂದರೆ, ನೀವು ಕನ್ನಡ ಮಾತೆಯನ್ನು ಭುವನೇಶ್ವರಿ ಮಾಡಿಬಿಟ್ಟಿದ್ದೀರಾ, ರಾಜರಾಜೇಶ್ವರಿ ಮಾಡಿಬಿಟ್ಟಿದ್ದೀರಾ, ವಿಧಾನಸೌಧದ ಮುಂದೆ ಬೇರೆ 100 ಕೋಟಿ ರೂಪಾಯಿ ಖರ್ಚು ಮಾಡಿ ಈ ಸರ್ಕಾರನೇ ಮಾಡ್ತಾ ಇದೆ.